ದುರ್ಗಾದೇವಿಯ ಸೇವೆಯಲ್ಲಿ ಮುಸ್ಲಿಮರು ಭಾವೈಕ್ಯತೆಗೆ ಸಾಕ್ಷಿಯಾದ ಇಲ್ಕಲ್. ಇಲ್ಕಲ್ ನಗರದ ಗೌಳೀರಗುಡಿಯ ದುರ್ಗಾದೇವಿ ಜಾತ್ರೆಯ ನಿಮಿತ್ತ ಮುಸ್ಲಿಮರು ಹಿಂದೂಗಳೊಂದಿಗೆ ಸೇರಿ ದುರ್ಗಾದೇವಿಗೆ ನದಿಯ ನೀರನ್ನ ಹೊತ್ತು ತಂದು ಭಾವೈಕ್ಯತೆಯನ್ನ ಮೆರೆದಿದ್ದಾರೆ. ಯುಗಾದಿ ಹಬ್ಬದ ದಿನದಂದೇ ಈ ಭಾವೈಕ್ಯತೆ ಘಟನೆ ನಡೆದಿದ್ದು, ನಮ್ಮಲ್ಲಿ ಹಿಂದೂ ಮುಸ್ಲಿಂ ಭಾವನೆ ಇಲ್ಲ, ನಾವೆಲ್ಲರೂ ಒಂದೇ ಕುಟುಂಬದವರಂತೆ ಸಹಬಾಳ್ವೆ ಮಾಡುತ್ತಿದ್ದೇವೆ ಎಂದು ದುರ್ಗಾದೇವಿಗೆ ನೀರು ಹೊತ್ತು ತಂದ ಮುಸ್ಲಿಂ ಯುವಕ ಸಲೀಂ ಜಮಾದಾರ್ ಮಾತನಾಡಿದ್ದಾರೆ. ಸಲೀಂ ನನ್ನ ಹೆಸರು. ಇದು ನಮ್ಮ ಏರಿಯಾ ಜಾತ್ರೆ, ನಮ್ಮ ಗುಡಿ ಜಾತ್ರೆ, ನಮ್ಮ ಗೊಳ್ಯಾರಗುಡಿ ಜಾತ್ರೆ ರೀ, ದುರ್ಗಮ್ಮ ಗುಡಿ ಜಾತ್ರೆ. ಇದ್ರೊಳಗೆ ಯಾವುದೇ ಜಾತಿ ಭೇದ ಭಾವ ಏನಿಲ್ಲ ನಮ್ಮ ಏರಿಯಾದಾಗ. ಈ ಜಾತ್ರೆ ಬಂದ್ರಪ್ಪ ಅಂದ್ರೆ ಪ್ರತಿ ಮನೆಯವರು ಎಲ್ಲರೂ ಪ್ರತಿಯೊಬ್ಬರು ಅಣ್ಣ ತಮ್ಮರು ತಂಗಿರಾಗಿ ನಡ್ಕೊತೀವ್ರಿ. ಇದಕ್ಕೆ ನಮ್ಗೇನೈತಿ ವರ್ಷಕ್ಕೊಮ್ಮೆ ಯುಗಾದಿಗೆ ಜಾತ್ರೆಗೆ ಏನೈತಿ ಎಲ್ಲರೂ ಕೂಡ ಮಾಡ್ತೀವಿ ನಾವು. ತಾವು ಧರ್ಮದಿಂದ ಮುಸ್ಲಿಮರು ಅದರಿಂದ ದೇವರಿಗೆ ನಡ್ಕೊಳಕತ್ತೀರಿ? ಸರ್ ನಾವು ಒಂದೇ ಧರ್ಮದವ್ರು ಇಲ್ಲ ಸರ್, ಇಲ್ಲೇ ಬೇರೆ ಬೇರೆದವರು ಅದಾರ್ರಿ, ಒಬ್ರ ಅಂತ ಹೇಳಲ್ರಿ. ಯಾರು ಬೇರೆ ಬೇರೆ ಸಮಾಜದವರು ಅದಾರ. ಧರ್ಮ ಇಂಪಾರ್ಟೆಂಟ್ ಅಂತ ಹೇಳಲ್ರಿ, ಧರ್ಮ ಇರ್ಬೋದು, ಆದ್ರೆ ಏನೈತಿ ನಮಗೇನೈತಿ ಎಲ್ಲರೂ ಒಂದ, ನಾವು ಏರಿಯಾದಾಗ ಎಲ್ಲರೂ ಒಂದ, ಅಣ್ಣ ತಮ್ಮ ಅಕ್ಕ ತಂಗಿ ಅಳಿಯ ಮಾವ ಹಿಂಗಂತೇಳಿ ಇರ್ತೀವಿ ಏರಿಯಾದಾಗ. ಅದಕ್ಕೇನಿಲ್ಲ. ಹಿಂದೂ ಮುಸ್ಲಿಂ ಜಗಳ ಆಡ್ತಾರ, ಅವ್ರು ಏನ್ ಹೇಳಕ್ ಸರ್ ನಾವು ಹಿಂದೂ ಮುಸ್ಲಿಮ್ಸ್ ಬಗ್ಗೆ ಜಗಳ ಮಾಡೋರ ಬಗ್ಗೆ ನಾವೇನು ಹೇಳಕ್ಕ ಇಷ್ಟಪಡಲ್ಲ. ಯಾಕಂದ್ರಪ್ಪ ಅಂದ್ರ ಅದು ಅವ್ರವ್ರ ಇದ್ರ ಬಗ್ಗೆ ಇರುತ್ತೆ. ಸೊ ನಮ್ಮ ಊರಲ್ಲಿ ಕೂಡ ಇಲ್ಲ, ನಮ್ಮೂರಲ್ಲಿದ್ರು ಇರ್ಬೋದು, ನಮ್ಮ ಏರಿಯಾದಾಗಿಲ್ಲ, ಆಗೋದು ಇಲ್ಲ ಅನ್ನೋದು ನಾವು ಇಷ್ಟು ಹೇಳಕ್ ಇಷ್ಟಪಡ್ತೀವಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಹತ್ಯೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.